ನನ್ನ ಕೋರಿಕೆ ಏನೆಂದು ನೀವು ಕೇಳುವುದರ ಮೊದಲು ಅದನ್ನು ನಡೆಸಿಕೊಡುತ್ತೇನೆಂದು ನನಗೆ ವಚನ ಕೊಡಬೇಕು. ಇಲ್ಲಿ ನನ್ನ ಆಡು ಬರಲಿಲ್ಲವೇ? ಕ್ಷಮಿಸಿ ಮಹಾಪ್ರಭು, ಮಹಾರಾಣಿಯವರು ಕೋಪಗೃಹದಿಂದ ಯಾವುದೇ ಕಾರಣಕ್ಕೂ ಬರುವುದಿಲ್ಲವಂತೆ. ಏಕೆ ಏಕೆ ಬರುವುದಿಲ್ಲವಂತೆ? ಕಾರಣವಾದರೂ ಏನು? ಕಾರಣ ನನಗೆ ತಿಳಿಯದು ಪ್ರಭು, ಬರುವುದಿಲ್ಲವೆಂದು ಮಾತ್ರ ಹೇಳಿದರು. ಸರಿ, ನೀನಿನ್ನು ಹೊರಡು. ಮಹಾರಾಣಿ ಕೋಪಗ್ರಹಕ್ಕೆ ಹೋಗುವುದಕ್ಕೆ ಕಾರಣವಾದರೂ ಏನು? ಕಾರಣವೇನೆಂದು ನಾನೇ ಕೇಳುತ್ತೇನೆ. ಒಂದು ವೇಳೆ ರಾಮನ ಪಟ್ಟಾಭಿಷೇಕದ ವಿಷಯಕ್ಕೆ ಅವಳು ಕೋಪಿಸಿಕೊಂಡಿರಬಹುದೇ? ಅದೇನೇ ಇರಲಿ, ಈಗಲಾದರೂ ಅವಳಿಗೆ ರಾಮನ ಪಟ್ಟಾಭಿಷೇಕದ ವಿಷಯವನ್ನು ತಿಳಿಸಿ ಸಮಾಧಾನಪಡಿಸಬೇಕು. ಇದಕ್ಕಿಂತ ಉತ್ತಮವಾದ ಅವಕಾಶ ದೊರೆಯುವುದಿಲ್ಲ. ಇದೇ ಸರಿಯಾದ ಸಮಯ. ಸ್ವಾಮಿ, ಊರ್ಮಿಳೆ, ಊರ್ಮಿಳ, ನಾನು ಮಾತೆಯವರನ್ನು ನೋಡಿ ಬರುತ್ತೇನೆ. ಈ ಹೊತ್ತಿನಲ್ಲೇ? ಅವರೀಗ ನಿದ್ರಿಸುತ್ತಿರಬಹುದು. ಇಲ್ಲ ಊರ್ಮಿಳೆ, ಕೌಸಲ್ಯ ಮಾತೆಯವರು ಖಂಡಿತ ನಿದ್ರೆ ಮಾಡಿರುವುದಿಲ್ಲ. ನಾಳೆಯ ಪಟ್ಟಾಭಿಷೇಕದ ನೆನಪಿನಲ್ಲಿ ಅವರಿಗೆ ನಿದ್ರೆ ಬರುವುದಿಲ್ಲ. ಪುತ್ರನ ಶ್ರೇಯಸ್ಸಿಗಾಗಿ ಹಾರೈಸುತ್ತಾ ಅವರು ಎಚ್ಚರವಾಗಿ ಇರಬಹುದೆಂದು ನನ್ನ ಭಾವನೆ. ನನ್ನ ಮಾತೆಯವರು ಅವರೊಂದಿಗೆ ಇರಬಹುದು. ನಾನು ಮಾಡುವ ಕಾರ್ಯವೇನಾದರೂ ಇದ್ದರೆ ಅದನ್ನು ಕೇಳಿ ಬರುತ್ತೇನೆ. ಸ್ವಾಮಿ, ನಿಮ್ಮ ಜೊತೆ ನಾನು ಬರಲೇ? ಬೇಡ ಊರ್ಮಿಳೆ, ನೀನು ಬರುವುದು ಬೇಡ. ನೀನು ವಿಶ್ರಾಂತಿ ತೆಗೆದುಕೋ. ಅಗತ್ಯವಿದ್ದರೆ ನೀನು ಬರುವೆ ಅಂತ. ಸ್ವಾಮಿ, ಹೇಳು ಊರ್ಮಿಳ. ಸ್ವಾಮಿ, ಅದು ಹೇಳು ಊರ್ಮಿಳ, ಹಿಂಜರಿಕೆ ಏಕೆ? ನಿನ್ನ ಮನಸ್ಸಿನಲ್ಲಿರುವುದನ್ನು ನಿರಾತಂಕವಾಗಿ ಹೇಳು. ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ. ಸ್ವಾಮಿ, ಅಂತ ಗಹನವಾದ ವಿಷಯವೇನೂ ಇಲ್ಲ. ಈ ಕ್ಷಣ ಏಕೋ ನನ್ನ ಮಾತಾಪಿತರ ನೆನಪಾಯಿತು. ಈ ಶುಭ ಸಂದರ್ಭದಲ್ಲಿ ಅವರು ನಮ್ಮ ಜೊತೆಗಿದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂಬ ಯೋಚನೆ ಬಂತು ಅಷ್ಟೇ. ಹೌದು ದೇವಿ, ಅವರು ಇದ್ದಿದ್ದರೆ ಇನ್ನಷ್ಟು ಚೆನ್ನಾಗಿರುತ್ತಿತ್ತು. ಆದರೆ ಕಡಿಮೆ ಅವಧಿಯಲ್ಲಿ ಪಟ್ಟಾಭಿಷೇಕ ನಿರ್ಧಾರವಾದುದರಿಂದ ಅವರಿಗೆ ಆಹ್ವಾನ ಕಳಿಸಲಿಲ್ಲವೆಂದು ಕಾಣುತ್ತದೆ. ಪಟ್ಟಾಭಿಷೇಕ ಮುಗಿಯಲಿ, ಕೆಲವೇ ದಿನಗಳಲ್ಲಿ ಅವರೇ ಬರಬಹುದು. ಅಥವಾ ನಾನು ನೀನು ಸಹೋದರ ಅತ್ತಿಗೆ ಒಟ್ಟಿಗೆ ಅಲ್ಲಿಗೆ ಹೋಗಿ ಬರಬಹುದು. ಆಗಲಿ ಸ್ವಾಮಿ, ಆ ಸಂತೋಷದ ಕ್ಷಣಕ್ಕಾಗಿ ನಾನು ಎದುರು ನೋಡುತ್ತೇನೆ. ಅದು ಆನಂತರದ ಆಲೋಚನೆ. ಈಗ ನಾವು ಪಟ್ಟಾಭಿಷೇಕದ ಬಗ್ಗೆ ಮಾತ್ರ ಯೋಚಿಸೋಣ. ನಾನು ಹೋಗಿ ಬರುತ್ತೇನೆ. ದೇವಿ, ಹಂಸತೂಲಿಕಾ ತಲ್ಪದಲ್ಲಿ ಮಲಗಿರಬೇಕಾದ ನೀನು ಹೀಗೆ ನೆಲದ ಮೇಲೆ ಮಲಗಿರುವುದೇಕೆ? ಹೇಳು ದೇವಿ, ಕಾರಣವನ್ನು ಹೇಳು.
ನಿನ್ನ ದೇಹ ಸ್ವಸ್ಥವಿಲ್ಲವೇ? ರಾಜವೈದ್ಯರನ್ನು ಕರೆಸಲೇ? ದೇವಿ, ನನ್ನ ಹೃದಯ ನಡುಗುತ್ತಿದೆ. ಸರ್ವಾಂಗ ಸುಂದರಿಯಾಗಿ ಅಪ್ಸರೆಯಂತೆ ಕಾಣುತ್ತಿರುವ ನೀನು ಈ ಮಲಿನ ವಸ್ತ್ರವೇಕೆ? ಈ ಚದುರದ ಕೂದಲೇಕೆ? ಈ ನಿರಾಭರಣ ದೇಹವೇಕೆ? ದೇವಿ, ನನ್ನ ಮಡದಿಯ ಕಣ್ಣಲ್ಲಿ ಕಣ್ಣೀರೇ. ಈ ದಶರಥ ಮಹಾರಾಜನ ಮುದ್ದಿನ ಮಡದಿಯ ಕಣ್ಣಲ್ಲಿ ಕಣ್ಣೀರೇ. ಹೇಳ್ತೇವಿ ಹೇಳ್ತೇವಿ ಕಾರಣವೇನು? ಈ ನಿನ್ನ ಮೌನವನ್ನು ನಾನು ಸಹಿಸಲಾರೆ. ದೇವಿ, ಈ ಕೋಪಗ್ರಹದಲ್ಲಿ ಇಂತಹ ಅವಸ್ಥೆಯಲ್ಲಿರಲು ಕಾರಣವೇನು ದೇವಿ? ಮಾತನಾಡು, ಮಾತನಾಡು ದೇವಿ, ಹೇಳು ದೇವಿ. ದೇವಿ, ಹಿಂದೆಂದೂ ಈ ಕೋಪಗ್ರಹದಲ್ಲಿ ನಿನ್ನನ್ನು ಈ ಅವಸ್ಥೆಯಲ್ಲಿ ನಾನು ಕಂಡಿರಲಿಲ್ಲ. ಕಾಣುವೆನೆಂಬ ಕಲ್ಪನೆಯನ್ನು ಕೂಡ ಮಾಡಿರಲಿಲ್ಲ. ಈ ಕೋಪಗ್ರಹಕ್ಕೆ ಬಂದು ನಿನ್ನ ಈ ಸುಂದರ ದೇಹವನ್ನು ಇಷ್ಟೊಂದು ನಿಕೃಷ್ಟವಾಗಿ ಈಡಾಡುವಷ್ಟು ಕೋಪಾವೇಶಕ್ಕೊಳಗಾಗುತ್ತೆ ಎಂದು ನಾನಂದುಕೊಂಡಿರಲಿಲ್ಲ. ಏಕೆ ದೇವಿ, ಏಕೆ ಹೀಗೆ ಮಾಡಿದೆ? ಕಾರಣವೇನು? ಮಾತನಾಡ್ತೇವಿ, ಮಾತನಾಡು. ಹೀಗೆ ಮೌನವಾಗಿದ್ದ ನನ್ನನ್ನು ಕೊಲ್ಲಬೇಡ. ಬೇಡ ದೇವಿ. ದೇವಿ, ಯಾರಾದರೂ ನಿನಗೆ ಅವಮಾನವಾಗುವಂತೆ ಮಾತನಾಡಿದರೆ ಅಥವಾ ನಿನ್ನ ಮನಸ್ಸಿಗೆ ನೋವುಂಟಾಗುವಂತೆ ಮಾತನಾಡಿದರೆ ಅಥವಾ ನಿನ್ನನ್ನು ಈ ಸ್ಥಿತಿಯಲ್ಲಿ ಕಂಡು ನಾನು ದುಃಖಿಸುವುದನ್ನು ನೋಡಬೇಕೆಂದು ಹೀಗೆ ಮಾಡಿದೆಯಾ? ಬೇಡ ದೇವಿ, ಬೇಡ. ನಿನ್ನ ಈ ಸುಂದರ ಸುಕೋಮಲ ದೇಹವನ್ನು ದಂಡಿಸುವುದು ತರವಲ್ಲ. ಇಂತಹ ಸ್ಥಿತಿಯಲ್ಲಿ ನಿನ್ನ ನೋಡಲು ನನಗೆ ಬಹಳ ಕಷ್ಟವಾಗುತ್ತದೆ, ಬಹಳ ಕಷ್ಟವಾಗುತ್ತದೆ. ತುಂಬಿದ ನಗು ಮುಖವನ್ನು ನೋಡಲು ನಾನೇನು ಮಾಡಬೇಕು? ಹೇಳ್ತೇವೆ, ಹೇಳ್ತೇವೆ, ಮಾತನಾಡು ದೇವಿ, ಹೇಳ್ತೇವೆ. ನಾನೇನು ಮಾಡಬೇಕು? ನಿನಗಾಗಿ ನಾನು ಏನು ಮಾಡಲು ಸಿದ್ಧ. ಕಠಿಣವಾದ ಮಾತುಗಳಿಂದ ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದವರ ನಾಲಿಗೆಯನ್ನು ಕತ್ತರಿಸಿ ಬಿಡಲೇ. ನಿನಗೆ ಅವಮಾನಿಸಿದವರನ್ನು ಶಿರಚ್ಛೇದನ ಮಾಡಿಬಿಡಲೇ. ನೀನು ನನ್ನ ಪ್ರಾಣ ಪದಕ, ನನ್ನ ಪ್ರೇಮದ ಪುತ್ಥಳಿ ನೀನು. ನಿನ್ನ ಪ್ರೇಮವೇ ನನ್ನ ಉಸಿರು, ನನ್ನ ಚೈತನ್ಯ. ನೀನು ಹೀಗಿರಬೇಡ ದೇವಿ. ನೀನು ಹೀಗಿದ್ದರೆ ನನ್ನ ಉಸಿರೇ ನಿಂತು ಹೋದಂತಾಗುತ್ತದೆ. ಬೇಡ್ತೀವಿ. ಈಗ ಹೇಳುತ್ತಿದ್ದೇನೆ, ನಿನ್ನ ಯಾವ ಮಾತನ್ನು ನಾನು ತಿರಸ್ಕರಿಸಲಾರೆ. ನಿನ್ನ ಮನಸ್ಸಿನಲ್ಲಿರುವ ಮಾತನ್ನು ನಿಸ್ಸಂಕೋಚವಾಗಿ ಹೇಳು. ನೋಡಿದೆಯಾ, ಇಂತಹ ಸ್ಥಿತಿಯಲ್ಲೂ ನಿನ್ನ ಈ ದೇಹದ ಸುಮಧುರ ಪರಿಮಳ ನನ್ನ ಮೋಹವನ್ನು ಕೆರಳಿಸುತ್ತಿದೆ. ಹೇಳ್ತೀನಿ ದೇವಿ, ಇಲ್ಲಿವರೆಗೂ ಸತ್ಕಾರ್ಯದಿಂದ ನಾನು ಗಳಿಸಿದ ಪುಣ್ಯದ ನೀಲ ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ನಿನ್ನನ್ನು ಮುಳುಗಿಸಿಬಿಡುತ್ತೇನೆ. ಆಚರಣೆಯಲ್ಲಿರುವ ಎಲ್ಲರೂ ನಿನ್ನ ಆಜ್ಞೆಯನ್ನು ಪಾಲಿಸುವಂತೆ ಮಾಡುತ್ತೇನೆ. ನಾನು ನಿನ್ನ ಆಜ್ಞಾ ಪಾಲಕನಾಗುತ್ತೇನೆ. ಮಾತನಾಡ್ತೀನಿ, ಮಾತನಾಡು. ಸೂರ್ಯನ ಕಿರಣಗಳು ಮಂಚನ್ನು ಕರಗಿಸುವ ಹಾಗೆ ಕ್ಷಣ ಮಾತ್ರದಲ್ಲಿ ನಿನ್ನ ಕೋರಿಕೆಯನ್ನು ಈಡೇರಿಸಿಬಿಡುತ್ತೆ.
ಶುಭಮಸ್ತು. ಲಕ್ಷ್ಮಣ, ನಿನ್ನ ಮಾತೆಯು ತನ್ನ ಕೊಠಡಿಯಲ್ಲಿ ಕಾಣುತ್ತಿಲ್ಲವಲ್ಲ ಎಂದುಕೊಂಡು ಇಲ್ಲಿ ಹುಡುಕಿಕೊಂಡು ಬಂದೆಯಾ? ಹೌದು ಮಾತೆ, ನಮ್ಮ ಮಾತೆಯವರು ತಮ್ಮ ಕೊಠಡಿಯಲ್ಲಿ ಇಲ್ಲವೆಂದರೆ ನಿಮ್ಮೊಂದಿಗೆ ಇರುತ್ತಾರೆಂಬುದೇ ನನ್ನ ನಂಬಿಕೆ. ಕುಮಾರ, ನಾಳೆ ನಿನ್ನ ಸೋದರನ ಪಟ್ಟಾಭಿಷೇಕ. ಅವನು ನನ್ನ ಸೋದರಿಯ ಪುತ್ರ. ನನ್ನ ಹಿರಿಯ ಪುತ್ರನ ಶ್ರೇಯಸ್ಸಿಗಾಗಿ ನಾವು ಮಾತೆಯರು ಪೂಜೆ, ಪ್ರಾರ್ಥನೆ, ಉಪವಾಸ, ಜಾಗರಣೆಗಳಲ್ಲಿ ತೊಡಗಿದ್ದೇವೆ. ಬೇಡ, ನೀನು ಹೋಗು ಎಂದು ಎಷ್ಟು ಹೇಳಿದರೂ ಸುಮಿತ್ರೆ ಕೇಳುತ್ತಿಲ್ಲ. ನೀನಾದರೂ ಬುದ್ಧಿ ಹೇಳಿ ಅವಳನ್ನು ಕರೆದುಕೊಂಡು ಹೋಗು. ಸ್ವಲ್ಪವಾದರೂ ನಿದ್ರೆಯನ್ನು ಮಾಡಲಿ. ನನ್ನೊಡನೆ ಇವಳೇಕೆ ಉಪವಾಸ ಜಾಗರಣೆಯನ್ನು ಮಾಡಬೇಕು? ಮಾತೆ, ನನ್ನ ಮಾತೆಗೆ ನಾನು ಹೇಗೆ ಪುತ್ರನೋ ರಾಮಚಂದ್ರನೂ ಕೂಡ ಹಾಗೆಯೇ ಪುತ್ರ. ಅವನು ಎಲ್ಲಾ ಮಾತೆಯರನ್ನು ತನ್ನ ಮಾತೆಯಂತೆಯೇ ಪ್ರೀತಿಸುತ್ತಾನೆ, ಗೌರವಿಸುತ್ತಾನೆ. ಅವನಿಗೆ ಪಟ್ಟವಾದರೆ ನನಗೆ ಆದಂತೆಯೇ, ಅವನಿಗೆ ಕೀರ್ತಿ ಗೌರವಗಳು ಲಭಿಸಿದರೆ ನನಗೆ ಲಭಿಸಿದಂತೆಯೇ. ನನ್ನ ಮಾತೆಯವರು ಒಳ್ಳೆಯ ಕಾರ್ಯವನ್ನೇ ಮಾಡುತ್ತಿದ್ದಾರೆ. ಭಲೇ ಲಕ್ಷ್ಮಣ, ಭಲೇ. ನಿನ್ನ ಸೋದರ ಪ್ರೇಮ ಅಪೂರ್ವ. ವಿಶ್ವಾಮಿತ್ರರೊಂದಿಗೆ ಯಜ್ಞ ರಕ್ಷಣೆಗಾಗಿ ರಾಮನೊಂದಿಗೆ ನೆರಳಾಗಿ ಹೋದವನಲ್ಲವೇ? ಮಗು, ನೀನು ಯಾವಾಗಲೂ ರಾಮಚಂದ್ರನಿಗೆ ನೆರಳಾಗಿಯೇ ಇರಬೇಕು. ಸದಾ ಅವನನ್ನು ಅನುಸರಿಸಿಯೇ ನಡೆಯಬೇಕು. ಆಗಲಿ ಮಾತೆ, ನಿಮ್ಮ ಆದೇಶವನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಈಗ ಬರುತ್ತೇನೆ. ಮುಂಜಾನೆ ಪಟ್ಟಾಭಿಷೇಕದ ಕಾರ್ಯಗಳಿಗೆ ಸಿದ್ಧನಾಗುತ್ತೇನೆ. ಶುಭಮಸ್ತು. ಊರ್ಮಿಳೆ, ಸ್ವಾಮಿ, ಎಲ್ಲ ಕುಳಿತೇ ಇರುವೆಯಾ? ಏಕೆ ನಿದ್ದೆ ಮಾಡಬಾರದಿತ್ತೆ? ನಿಮಗಾಗಿ ಕಾಯುತ್ತಿದ್ದೆ. ಮಾತಾಮಯ್ಯವರು ಯಾವುದಾದರೂ ಕೆಲಸ ಹೇಳಿದರೆ ಅದರಲ್ಲಿ ನಿಮ್ಮ ಜೊತೆ ನಾನು ಭಾಗವಹಿಸಬಹುದೆಂದುಕೊಂಡೆ. ಅಂಥ ಯಾವ ಕಾರ್ಯವೂ ಇಲ್ಲ ದೇವಿ. ಉಳಿದ ಕಾರ್ಯಗಳೇನಿದ್ದರೂ ಪ್ರಾತಃ ಕಾಲ ನಡೆಯುವ ಪಟ್ಟಾಭಿಷೇಕದ ಸಮಾರಂಭದಲ್ಲಿ. ನೀವು ಮಾತಾಮಯ್ಯವರ ಜೊತೆ ಮಾತನಾಡಿ ಬಂದಿರಾ? ಹೌದು ಊರ್ಮಿಳೆ, ನಮ್ಮ ಮಾತೆಯವರು ಅಲ್ಲಿಯೇ ಇದ್ದರು. ರಾಮನ ಪಟ್ಟಾಭಿಷೇಕ ಸುಗಮವಾಗಿ ನಡೆಯಲೆಂದು ಅವರಿಬ್ಬರು ಉಪವಾಸ, ಜಾಗರಣೆ, ಪೂಜಾದಿಗಳಲ್ಲಿ ತೊಡಗಿದ್ದಾರೆ. ಅವರ ಜೊತೆ ನಿಮ್ಮ ಕಿರಿಯ ಮಾತೆಯವರು ಇದ್ದಾರೆಯೇ? ಇಲ್ಲ ಊರ್ಮಿಳೆ, ಚಿಕ್ಕ ಮಾತೆಯವರು ಈ ಪಟ್ಟಾಭಿಷೇಕಕ್ಕೆ ಸಂಬಂಧಿಸಿದ ಯಾವ ಸಡಗರದಲ್ಲೂ ಭಾಗವಹಿಸಿದಂತೆ ಕಾಣುತ್ತಿಲ್ಲ. ಇಂದಲ್ಲದಿದ್ದರೆ ನಾಳೆಯಾದರೂ ಅವರು ಎಲ್ಲರ ಜೊತೆ ಭಾಗವಹಿಸಬೇಕಲ್ಲವೇ? ಭಾಗವಹಿಸಬಹುದು, ಭಾಗವಹಿಸದೆಯೂ ಇರಬಹುದು. ಏಕೆ ಸ್ವಾಮಿ ಅನುಮಾನದ ಈ ಅಪಸ್ವರ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾಗುತ್ತಿರುವುದು ಕಿರಿಯ ಮಾತೆಯವರಿಗೆ ಇಷ್ಟವಿಲ್ಲವೇ? ಇಷ್ಟವಿದೆಯೋ ಇಲ್ಲವೋ ಅದನ್ನು ಖಚಿತವಾಗಿ ಹೇಳಲಾರೆ. ಆದರೆ ಅವರಿಂದ ಪಟ್ಟಾಭಿಷೇಕದ ಶುಭ ಕಾರ್ಯಕ್ಕೆ ಯಾವ ಅಡ್ಡಿಯೂ ಆಗದಿದ್ದರೆ ಅಷ್ಟೇ ಸಾಕು. ಅವರಿಂದ ಯಾವುದಾದರೂ ತೊಂದರೆಗಳಾಗಬಹುದೆಂದು ನಿಮ್ಮ ಸಂದೇಹವೇ? ಅವರೇ ಆಗಲಿ ಅಥವಾ ಬೇರೆ ಯಾರೇ ಆಗಲಿ, ಸಹೋದರನ ಪಟ್ಟಾಭಿಷೇಕಕ್ಕೆ ಅಡ್ಡಿಪಡಿಸಿದರೆ ಅದು ಸಫಲವಾಗುವುದಕ್ಕೆ ನಾನು ಬಿಡುವುದೂ ಇಲ್ಲ. ರಾಮ ಸಹೋದರನಾದ ಈ ಲಕ್ಷ್ಮಣ ಧನಸ್ಸಿಗೆ ಶರಸಂಧಾನ ಮಾಡಿ ನಿಂತರೆ ಎಲ್ಲ ಅಡ್ಡಿಗಳು ಕ್ಷಣ ಮಾತ್ರದಲ್ಲಿ ಧೂಳಿಪಟವಾಗುತ್ತದೆ. ಪ್ರಭು, ಇದು ನಿಜವಾಗಿಯೂ ನನ್ನ ನೋವನ್ನು ನಿವಾರಿಸುವ ಅಪೇಕ್ಷೆಯೋ ಅಥವಾ
ನನ್ನ ಮೇಲಿನ ಸದ್ಯದ ಮೋಹದ ಮಮಕಾರವು. ಇಂತಹ ಮಾತುಗಳನ್ನಾಡ್ತಿರುವೆ. ನನ್ನ ಪ್ರೇಮದ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಬಚ್ಚಡದೆ ನಿನ್ನ ಬಯಕೆ ಏನೆಂದು ತಿಳಿಸು. ಪ್ರಭು, ನಿಮಗೆ ನನ್ನ ಪ್ರೇಮ ಬೇಕಿದ್ದರೆ, ನಿಮ್ಮ ಮೋಹದ ಮಡದಿ ಸಂತೋಷವಾಗಿರಬೇಕೆಂದರೆ ನನ್ನ ಒಂದು ಕೋರಿಕೆಯನ್ನು ನೀವು ಈಡೇರಿಸಿಕೊಡಬೇಕು. ಆಗಲೇ ಹೇಳಿದನಲ್ಲ ದೇವಿ, ಅದೇನಂತ ಹೇಳು. ಮೊದಲು ನನ್ನ ಕೋರಿಕೆಯನ್ನು ಈಡೇರಿಸಿಕೊಡುತ್ತೇನೆಂದು ಮಾತು ಕೊಡು. ಮೊದಲು ನನ್ನ ಕೋರಿಕೆಯನ್ನು ಈಡೇರಿಸಿಕೊಡುತ್ತೇನೆಂದು ಮಾತು ಕೊಡು. ನಿನ್ನ ಕಿರಿಯ ಮಹಾರಾಣಿಯ ಮಾತಿಗೆ ಮರುಳಾಗಿ ಯಾವ ವಾಗ್ದಾನವನ್ನು ಕೊಡಬೇಡ. ನನ್ನ ಕೋರಿಕೆಯನ್ನು ಈಡೇರಿಸಿಕೊಡುತ್ತೇನೆಂದು ವಚನ ಕೊಡುವುದಕ್ಕೆ ಇಷ್ಟೆಲ್ಲ ಯೋಚಿಸುತ್ತಿರುವ ನಿಮ್ಮಿಂದ ನನ್ನ ಕೋರಿಕೆಯನ್ನು ಈಡೇರಿಸಲು ಸಾಧ್ಯವೇ? ಪ್ರಭು, ನನ್ನ ಮೇಲೆ ಪ್ರೀತಿ ಇಲ್ಲ ಎಂದು ಒಂದೇ ಒಂದು ಮಾತು ಹೇಳಿಬಿಡಿ. ದೇವಿ, ಹೌದು, ಅದೇ ಸತ್ಯ. ಅದಕ್ಕೆ ತಾನೇ ಈ ಮೌನ. ಹೋಗಿ, ಹೊರಟು ಹೋಗಿ. ನನ್ನ ದುಃಖದ ಜ್ವಾಲೆಯಲ್ಲಿ ನಾನೇ ಸುಟ್ಟು ಹೋಗುತ್ತೇನೆ. ಹೋಗಿ, ನನ್ನ ಪಾಡಿಗೆ ನನ್ನನ್ನು ಇರಲು ಬಿಡಿ. ಹೋಗಿ. ದೇವಿ, ನಿನ್ನ ಕಣ್ಣಲ್ಲಿ ಕಂಪನಿಯನ್ನು ನಾನು ನೋಡಲಾರೆ. ನನ್ನ ಹೃದಯವನ್ನು ಈಟಿಯಂತೆ ಚುಚ್ಚುತ್ತಿದೆ. ಬೇಡ ದೇವಿ, ದುಃಖಿಸಬೇಡ. ನಿನ್ನ ಕೋರಿಕೆ ಏನೆಂದು ಹೇಳು. ನನ್ನ ಕೋರಿಕೆ ಏನೆಂದು ನೀವು ಕೇಳುವುದರ ಮೊದಲು ಅದನ್ನು ನಡೆಸಿಕೊಡುತ್ತೇನೆಂದು ನನಗೆ ವಚನ ಕೊಡಬೇಕು. ಇಲ್ಲವಾದರೆ ನನ್ನನ್ನು ಇಲ್ಲಿಯೇ ಬಿಟ್ಟು ಹೊರಟು ಹೋಗಬೇಕು. ಪತಿಯ ಪ್ರೇಮದಿಂದ ವಂಚಿತಳಾದ ಸತಿಯಾಗಿ ನಾನಿಲ್ಲೇ ನರಳಿ ನರಳಿ ಪ್ರಾಣ ಬಿಡುತ್ತೇನೆ. ಬೇಡ,
ಹಾಗೆನ್ನಬೇಡ. ರೂಪಲಾವಣ್ಯಗಳ ಅಧಿದೇವತೆ ನೀನು. ನಿನ್ನಂತಹ ಪ್ರಿಯ ಸ್ಥಿತಿ ಇಲ್ಲ. ನನ್ನ ಪುತ್ರನಲ್ಲಿ ರಾಮಚಂದ್ರನೇ ನನಗೆ ಪ್ರಿಯವಾದ ಪುತ್ರ. ದೇವಿ, ನೀನು ನನ್ನ ಸರ್ವಸ್ವ. ರಾಮಚಂದ್ರ ನನ್ನ ಪ್ರಾಣ. ಅಂತಹ ಪ್ರಾಣ ಸ್ವರೂಪನಾದ ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಿನ್ನ ಕೋರಿಕೆಯನ್ನು ನಾನು ಖಂಡಿತ ನೆರವೇರಿಸುತ್ತೇನೆ. ಈಗಲಾದರೂ ನನ್ನ ಸಂಶಯವನ್ನು ಬಿಟ್ಟು ಕೋರಿಕೆ ಏನೆಂದು ಹೇಳುತ್ತೇವೆ. ಪಿತೃ ಸಮಾನನಾದ ಹಿರಿಯ ಸಹೋದರ, ಮಾತೃ ಸ್ವರೂಪರಾದ ಅತ್ತಿಗೆ, ನೀವಿಬ್ಬರನ್ನು ಹೀಗೆ ಕುಳಿತಿರುವುದನ್ನು ನೋಡುತ್ತಿದ್ದರೆ ಜಗತ್ತಿನ ತಂದೆ ತಾಯಿಯನ್ನು ಕಂಡಂತೆ ಆನಂದವಾಗುತ್ತಿದೆ. ನಾಳೆ ಪಟ್ಟಾಭಿಷೇಕ ಮುಗಿದ ನಂತರ ನೀವಿಬ್ಬರು ಸಿಂಹಾಸನದಲ್ಲಿ ಸರ್ವರ ಕಣ್ಮಣಿಗಳಂತೆ ಕುಳಿತಿರುವುದನ್ನು ಇವೇ ಕಣ್ಗಳಿಂದ ನೋಡಬೇಕೆಂದು ಕಾತರಿಸುತ್ತಿದ್ದೇನೆ. ಲಕ್ಷ್ಮಣ, ನಮ್ಮ ಮೇಲಿನ ನಿನ್ನ ಪ್ರೀತಿ ಅಭಿಮಾನಕ್ಕೆ ಪ್ರತಿಯಾಗಿ ನಾವು ನಿನಗೆ ಏನನ್ನು ಕೊಟ್ಟಿದ್ದೆವು? ನಿನಗೆ ಯಾವ ರೀತಿ ಸಂತೋಷವನ್ನು ಉಂಟು ಮಾಡಬಲ್ಲೆವು? ನಿನ್ನಂತ ಸೋದರನಿರುವುದು ನನ್ನ ಸೌಭಾಗ್ಯ ಲಕ್ಷ್ಮಣ. ಸ್ವಾಮಿ, ನಮ್ಮ ಸಂತೋಷವೇ ತನ್ನ ಸಂತೋಷವೆಂದು ಭಾವಿಸಿ ತನ್ನನ್ನೇ ನಿಮ್ಮ ಸೇವೆಯಲ್ಲಿ ಅರ್ಪಿಸಿಕೊಂಡಿರುವ ಲಕ್ಷ್ಮಣನಿಗೆ ಏನು ಕೊಟ್ಟರೂ ಕಡಿಮೆಯೇ. ಆದರೆ ಅವನ ಅಪೇಕ್ಷೆ ಏನಾದರೂ ಇದ್ದರೆ ಅದನ್ನು ಈಡೇರಿಸಬಹುದಲ್ಲವೇ? ಖಂಡಿತ ದೇವಿ, ನನ್ನ ಪ್ರಿಯ ಸೋದರನ ಯಾವ ಅಪೇಕ್ಷೆ ಇದ್ದರೂ ಅದನ್ನು ಈಡೇರಿಸಲು ನಾನು ಸಿದ್ಧನಾಗಿದ್ದೇನೆ. ಆದರೆ ಅವನ ಅಪೇಕ್ಷೆ ಏನೆಂದು ಅವನು ಹೇಳಬೇಕಲ್ಲವೇ? ಲಕ್ಷ್ಮಣ, ನಿನ್ನ ಅಪೇಕ್ಷೆ ಏನೆಂದು ಹೇಳು. ಅತ್ತಿಗೆ, ನಾನು ಮೊದಲೇ ಹೇಳಿದಂತೆ ಜಗತ್ತಿನ ತಂದೆ ತಾಯಿಗಳಂತಿರುವ ನಿಮ್ಮ ಸನ್ನಿಧಿಯಲ್ಲಿರುವುದೇ ನನ್ನ ಮಹಾಭಾಗ್ಯ. ಅದಕ್ಕಿಂತ ಬೇರಾವ ಅಪೇಕ್ಷೆಯೂ ಇಲ್ಲ. ಲಕ್ಷ್ಮಣ, ನಿನಗೆ ಇನ್ನಾವ ಅಪೇಕ್ಷೆಯೂ ಇಲ್ಲವೇ? ಇದೆ ಸಹೋದರ, ಒಂದೇ ಒಂದು ಅಪೇಕ್ಷೆ ಇದೆ. ಅದೇನೆಂದು ಹೇಳು ಲಕ್ಷ್ಮಣ. ಸಂಕೋಚವೇಕೆ? ನನ್ನ ಬದುಕಿನ ಕಡೆಯ ಕ್ಷಣದವರೆಗೂ ನನ್ನ ಸಹೋದರನ ಸೇವೆಯಲ್ಲಿ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳುವುದೇ ನನ್ನ ಆಸೆ. ಲಕ್ಷ್ಮಣ, ನಾನು ಹಿಂದೊಮ್ಮೆ ಹೇಳಿದಂತೆ ಈಗಲೂ ಹೇಳುತ್ತೇನೆ, ಲಕ್ಷ್ಮಣನಿಲ್ಲದೆ ಈ ರಾಮನಿಲ್ಲ. ರಾಮ ಲಕ್ಷ್ಮಣರೆಂದೇ ಈ ಜಗತ್ತು ನಮ್ಮನ್ನು ಗುರುತಿಸುತ್ತದೆ. ಈಗಲೂ ಅಷ್ಟೇ, ಮುಂದೆಯೂ ಅಷ್ಟೇ. ಲಕ್ಷ್ಮಣನಿಲ್ಲದೆ ಈ ರಾಮನೊಬ್ಬನೇ ಸ್ವರ್ಗಕ್ಕೂ ಕೂಡ ಹೋಗುವುದಿಲ್ಲ. ಈಗ ರಾತ್ರಿ ಬಹಳ ಹೊತ್ತಾಗಿದೆ. ನಾಳೆಯ ಕಾರ್ಯಕ್ಕೆ ನೀನು ಸಾಕಷ್ಟು ಶ್ರಮ ಪಟ್ಟಿರುವೆ. ಈಗ ಹೋಗಿ ವಿಶ್ರಾಂತಿ ಪಡೆ. ಸಹೋದರ, ನಮ್ಮ ಮಾತೆಯವರಾದ ಕೌಸಲ್ಯ ದೇವಿ ಮತ್ತು ಸುಮಿತ್ರಾ ದೇವಿಯವರು ನಾಳಿನ ಪಟ್ಟಾಭಿಷೇಕ ಸುಗಮವಾಗಿ ನಡೆಯಲಿ ಎಂದು ರಾತ್ರಿಯೆಲ್ಲ ಉಪವಾಸ ದೇವರನ್ನು ಧ್ಯಾನಿಸುತ್ತಾ ಜಾಗರಣೆ ಮಾಡಲು ನಿರ್ಧರಿಸಿದ್ದಾರೆ. ಅದರ ಮುಂದೆ ನನ್ನ ಶ್ರಮ ದೊಡ್ಡದೇ. ಲಕ್ಷ್ಮಣ, ನಮ್ಮ ಮಾತೆಯರ ವಾತ್ಸಲ್ಯ ಬಹಳ ದೊಡ್ಡದು. ನಮ್ಮ ಮಾತೆಯರು ನನ್ನ ಶ್ರೇಯಸ್ಸಿಗಾಗಿ ಜಾಗರಣೆ ಮಾಡುತ್ತಾರೆ ಎಂದ ಮೇಲೆ ನಾವು ಕೂಡ ನಿದ್ರಿಸದೆ ಧರ್ಮ ಚಿಂತನೆಯಲ್ಲಿ ರಾತ್ರಿಯನ್ನು ಕಳೆಯುತ್ತೇವೆ. ನೀನಿನ್ನು ಹೊರಡು, ಹೋಗಿ ವಿಶ್ರಾಂತಿ ಪಡೆ. ನಾಳಿನ ಪಟ್ಟಾಭಿಷೇಕದ ಶುಭ ಕ್ಷಣದ ನಿರೀಕ್ಷೆಯಲ್ಲಿ
ಈ ರಾತ್ರಿಯನ್ನು ಕಳೆಯುವುದೇ ನನಗೆ ವಿಶ್ರಾಂತಿ. ಸಹೋದರ, ನಾನು ಬರುತ್ತೇನೆ. ಮಹಾಪ್ರಭು, ನೀವು ನಿಮ್ಮ ಪ್ರಾಣ ಸ್ವರೂಪನಾದ ರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿದ ಮೇಲೆ ವಾಗ್ದಾನ ಮಾಡಿದಂತೆಯೇ ಆಯಿತು. ಮುಕ್ಕೋಟಿ ದೇವತೆಗಳೇ, ಸೂರ್ಯ ಚಂದ್ರರೇ, ಕೇಳಿದಿರಾ? ಆಕಾಶವೇ ನೀನೇ ಸಾಕ್ಷಿ. ನವಗ್ರಹಗಳೇ, ಹಗಲು ರಾತ್ರಿಗಳೇ, ಅಷ್ಟ ದಿಕ್ಕುಗಳೇ, ನೀನೇ ಸಾಕ್ಷಿ. ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳೇ, ನೀವು ಸಾಕ್ಷಿ. ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷರೇ, ಮಾನವ, ದಾನವ, ದೇವತೆಗಳೇ, ರಘುಕುಲ ತಿಲಕ ದಶರಥ ಮಹಾರಾಜರು ನೀಡಿದ ವಚನವನ್ನು ನೀವೆಲ್ಲರೂ ಕೇಳಿದ್ದೀರಾ. ಸತ್ಯಸಂಧರಾದ ದಶರಥ ಮಹಾರಾಜರು ನನ್ನ ಕೋರಿಕೆಯನ್ನು ಈಡೇರಿಸುತ್ತೇನೆಂದು ನೀಡಿದ ವಾಗ್ದಾನಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ. ಇದೇನಿದು? ಇಷ್ಟೊಂದು ದೀರ್ಘವಾದ ಪೀಠಿಗೆ ಹಾಕುತ್ತಿರುವುದರ ಹಿಂದಿನ ಉದ್ದೇಶವಾದರೂ ಏನು? ಪ್ರಭು, ಈಗ ನಾನು ಧೈರ್ಯವಾಗಿ ನನ್ನ ಕೋರಿಕೆಯನ್ನು ನಿಮ್ಮ ಮುಂದೆ ಹೇಳಬಲ್ಲೆ. ಪ್ರಭು, ಬಹಳ ಕಾಲದ ಹಿಂದೆ ವೈಜಯಂತದಲ್ಲಿ ದೇವಾಸುರ ಯುದ್ಧ ನಡೆಯಿತು. ಆಗ ನೀವು ಇಂದ್ರನ ಪರವಾಗಿ ಯುದ್ಧ ಮಾಡುತ್ತಿದ್ದಿರಿ. ನಿಮ್ಮ ಶೌರ್ಯ ಪರಾಕ್ರಮವನ್ನು ನಾನು ನೋಡಲೆಂದು ನಿಮ್ಮೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗಿದ್ದೀರಿ. ಆ ಸಮರದಲ್ಲಿ ಶತ್ರುಗಳ ಬಾಣದಿಂದ ಗಾಯಗೊಂಡು ನೀವು ಮೂರ್ಛೆ ಹೋದಿರಿ. ಆಗ ನಾನು ಎಚ್ಚೆತ್ತುಕೊಂಡು ನಿಮ್ಮನ್ನು ರಥದಲ್ಲಿ ಬಹುದೂರ ಸಾಗಿಸಿ ನಿಮ್ಮ ಪ್ರಾಣ ಉಳಿಸಿದೆ. ಸ್ವಲ್ಪ ಸಮಯದ ನಂತರ ನಿಮಗೆ ಎಚ್ಚರವಾಯಿತು. ನೀವು ನನ್ನ ಸಾಹಸವನ್ನು ಮೆಚ್ಚಿ ನನಗೆ 2 ವರಗಳನ್ನು ಅನುಗ್ರಹಿಸುವಂತೆ ಹೇಳಿದಿರಿ. ನೀನು ವೀರ ವನಿತೆಯೇ ಸರಿ. ಸೋಲನ್ನು ತಪ್ಪಿಸಿ ಮುಂದೆ ವಿಜಯಿಯಾಗಲು ಕಾರಣವಾದ ನಿನಗೆ 2 ವರವನ್ನು ಕೊಡುತ್ತೇನೆ. ಕೇಳ್ತೀವಿ, ಏನು ಬೇಕು? ನಿಮ್ಮ ಅನುಗ್ರಹವನ್ನು ನಾನು ಬೇಡವೆನ್ನುವುದಿಲ್ಲ. ಮುಂದೆ ಒಂದಿನ ನನಗೆ ಬೇಕಾದ ವರವನ್ನು ನಾನು ನಿಮ್ಮಿಂದ ಕೇಳುತ್ತೇನೆ. ಹಾಗೆ ಆಗಲಿ. ಎಂದಾದರೂ ಏನಾದರೂ ಕೇಳು, ನಾನು ಅದನ್ನು ನೆರವೇರಿಸುತ್ತೇನೆ. ಎಂದೋ ನಡೆದ ದೇವಾಸುರ ಯುದ್ಧದಲ್ಲಿ ನಾನು ಕೊಡುತ್ತೇನೆಂದು ಹೇಳಿದ್ದ ವರಗಳನ್ನು ಇಂದೇಕೆ ಇವಳು ನೆನಪು ಮಾಡಿಕೊಳ್ಳುತ್ತಿದ್ದಾಳೆ? ಒಂದು ವೇಳೆ ನಾನೀಗ ಮಾಡಿದ ವಾಗ್ದಾನಕ್ಕೂ ಅಂತು ನಾನು ಕೊಡುತ್ತೇನೆಂದು ಹೇಳಿದ ವರಗಳಿಗೂ ಏನಾದರೂ ಸಂಬಂಧವಿರಬಹುದೇ? ಏಕೆ ಪ್ರಭು, ಏನು ಯೋಚಿಸುತ್ತಿದ್ದೀರಾ? ಹಿಂದಿನ ವೃತ್ತಾಂತ ನಿಮಗೆ ನೆನಪಿಲ್ಲವೇ? ಇದೆ ದೇವಿ, ಅದನ್ನು ಮರೆಯಲು ಸಾಧ್ಯವೇ? ಸಾಧ್ಯ.
ಧನ್ಯಳಾದೆ. ಪ್ರಭು, ಹಿಂದೆ ನೀವು ಅನುಗ್ರಹಿಸಿದ ಆ 2 ವರಗಳನ್ನು ಮುಂದೆ ಅಗತ್ಯವಿದ್ದಾಗ ಕೇಳುತ್ತೇನೆ ಎಂದು ಹೇಳಿದ್ದೆ. ಅದನ್ನು ನಾನು ಈಗ ಕೇಳುತ್ತೇನೆ. ಎಂದೋ ಕೊಡುತ್ತೇನೆಂದಿದ್ದ ವರಗಳನ್ನು ಇಂದು ಈಡೇರಿಸುತ್ತೇನೆಂದು ನನ್ನ ಪ್ರಿಯ ಪುತ್ರ ರಾಮಚಂದ್ರನ ಮೇಲೆ ಆಣೆ ಇಟ್ಟು ಬಿಟ್ಟನಲ್ಲ. ಅದರಲ್ಲೂ ರಾಮನ ಯುವರಾಜ್ಯಾಭಿಷೇಕದ ಈ ಸಂದರ್ಭದಲ್ಲಿ ಈ ಸನ್ನಿವೇಶ ಬರಬೇಕಿದ್ದೆ. ಆ ವಿಷಯ ಈಗಾಗಲೇ ಇವಳಿಗೆ ತಿಳಿದು ಬಿಟ್ಟಿದೆಯೇ? ಎಲ್ಲರಿಗೂ ತಿಳಿದ ವಿಷಯ ಇವಳಿಗೆ ತಿಳಿಯದೇ ಇರುತ್ತದೆಯೇ? ಆದರೆ ಇವಳು ಮೊದಲೇ ವಾಗ್ದಾನ ಪಡೆದಿರುವುದು ಏಕೋ ನನ್ನಲ್ಲಿ ಅವ್ಯಕ್ತ ಭೀತಿ ಉಂಟು ಮಾಡುತ್ತಿದೆಯಲ್ಲ. ಪ್ರಭು, ನೀವೇ ಅನುಗ್ರಹಿಸಿದ ವರವನ್ನು ಈಗ ಈಡೇರಿಸಿ ಎಂದು ಕೇಳಿದರೆ ಇಷ್ಟೊಂದು ಚಿಂತೆ? ಅಥವಾ ನೀವು ಹಿಂಜರಿಯುತ್ತಿದ್ದೀರೆ? ಎಲ್ಲಿಯಾದರೂ ಉಂಟೆ? ನಿಮ್ಮಂತಹ ಧರ್ಮಾತ್ಮರು ಕೊಟ್ಟ ಮಾತಿಗೆ ತಪ್ಪುತ್ತಾರೆ. ಅದರಲ್ಲೂ ಪ್ರಾಣಕ್ಕಿಂತ ಮಿಗಿಲಾದ ಪುತ್ರ ರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿದ ಮೇಲೆ ಕೊಟ್ಟ ಮಾತಿನಿಂದ ಹಿಂದೆ ಸರಿಯುತ್ತಾರೆಯೇ? ಖಂಡಿತ ಇಲ್ಲ. ಎಂದೋ ಕೊಡುತ್ತೇನೆಂದಿದ್ದ ವರಗಳನ್ನು ಇಂದು ಈಡೇರಿಸುತ್ತೇನೆಂದು ನನ್ನ ಪ್ರಿಯ ಪುತ್ರ ರಾಮಚಂದ್ರನ ಮೇಲೆ ಆಣೆ ಇಟ್ಟು ಬಿಟ್ಟನಲ್ಲ. ಅದರಲ್ಲೂ ರಾಮನ ಯುವರಾಜ್ಯಾಭಿಷೇಕದ ಈ ಸಂದರ್ಭದಲ್ಲಿ ಈ ಸನ್ನಿವೇಶ ಬರಬೇಕಿದ್ದೆ. ಆ ವಿಷಯ ಈಗಾಗಲೇ ಇವಳಿಗೆ ತಿಳಿದು ಬಿಟ್ಟಿದೆಯೇ? ಎಲ್ಲರಿಗೂ ತಿಳಿದ ವಿಷಯ ಇವಳಿಗೆ ತಿಳಿಯದೇ ಇರುತ್ತದೆಯೇ? ಆದರೆ ಇವಳು ಮೊದಲೇ ವಾಗ್ದಾನ ಪಡೆದಿರುವುದು ಏಕೋ ನನ್ನಲ್ಲಿ ಅವ್ಯಕ್ತ ಭೀತಿ ಉಂಟು ಮಾಡುತ್ತಿದೆಯಲ್ಲ. ಪ್ರಭು, ನೀವೇ ಅನುಗ್ರಹಿಸಿದ ವರವನ್ನು ಈಗ ಈಡೇರಿಸಿ ಎಂದು ಕೇಳಿದರೆ ಇಷ್ಟೊಂದು ಚಿಂತೆ? ಅಥವಾ ನೀವು ಹಿಂಜರಿಯುತ್ತಿದ್ದೀರೆ? ಎಲ್ಲಿಯಾದರೂ ಉಂಟೆ? ನಿಮ್ಮಂತಹ ಧರ್ಮಾತ್ಮರು ಕೊಟ್ಟ ಮಾತಿಗೆ ತಪ್ಪುತ್ತಾರೆ. ಅದರಲ್ಲೂ ಪ್ರಾಣಕ್ಕಿಂತ ಮಿಗಿಲಾದ ಪುತ್ರ ರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿದ ಮೇಲೆ ಕೊಟ್ಟ ಮಾತಿನಿಂದ ಹಿಂದೆ ಸರಿಯುತ್ತಾರೆಯೇ? ಖಂಡಿತ ಇಲ್ಲ. ಏಕೆ ಪ್ರಭು ಈ ಮೌನ? ನೀವು ಈ ರೀತಿ ಆಕಾಶ ಕಳಚಿ ಬಿದ್ದವರಂತೆ ನಿಂತಿದ್ದರೆ ನಾನು ನನ್ನ ವರಗಳನ್ನು ಹೇಗೆ ಕೇಳುವುದು? ಇಷ್ಟವಿಲ್ಲವಾದರೆ ಹೇಳಿಬಿಡಿ. ನಾನು ಈ ಕೋಪಗ್ರಹದಲ್ಲೇ ನರಳಿ ನರಳಿ ಪ್ರಾಣ ಬಿಡುತ್ತೇನೆ. ನಿಮ್ಮನ್ನು ದಾಕ್ಷಿಣ್ಯದಿಂದ ಮುಕ್ತಗೊಳಿಸುತ್ತೇನೆ.
ಬೇಡದೇವಿ, ಪದೇ ಪದೇ ಪ್ರಾಣ ಬಿಡುವ ಮಾತುಗಳನ್ನು ಆಡಬೇಡ. ನೀನು ಪ್ರಾಣ ಕಳೆದುಕೊಂಡರೆ ನಾನು ನೆಮ್ಮದಿಯಿಂದ ಬದುಕಲು ಸಾಧ್ಯವೇ? ಕ್ಷಣ ಕ್ಷಣವೂ ನಿನ್ನ ಪ್ರೀತಿಗಾಗಿ ಕಾತರಿಸುತ್ತಿರುವ ನಾನು ನಿನ್ನ ಸಾವನ್ನು ಬಯಸುತ್ತೇನೆ. ಇಲ್ಲ ದೇವಿ, ನೀನಿಲ್ಲದೆ, ನಿನ್ನ ಪ್ರೀತಿ ಇಲ್ಲದೆ ನನ್ನ ಬದುಕು ನಿರರ್ಥಕ. ಕೇಳಿದೇವಿ, ನಿನ್ನ ವರಗಳನ್ನು ಕೇಳಿಕೋ. ಪ್ರಭು, ಸರಿಯಾಗಿ ಕೇಳಿಸಿಕೊಳ್ಳಿ. ನಾನು ಕೇಳುವ 2 ವರಗಳಲ್ಲಿ ಮೊದಲನೆಯದು. ಕೇಳಿದೇವಿ, ಇನ್ನೂ ಹಿಂಜರಿಕೆ. ನಿನ್ನ ಕೋರಿಕೆಯನ್ನು ನೆರವೇರಿಸುವೆನೆಂದು ಮಾತು ಕೊಟ್ಟಾಯಿತು. ಪ್ರಭು, ರಾಮಚಂದ್ರನ ಪಟ್ಟಾಭಿಷೇಕವನ್ನು ಯಾವ ಶುಭ ಮುಹೂರ್ತದಲ್ಲಿ ನಿಶ್ಚಯಿಸಿದ್ದೀರೋ ಅದೇ ಶುಭ ಮುಹೂರ್ತದಲ್ಲಿ, ಅದೇ ಮಂಗಳ ದ್ರವ್ಯಗಳಿಂದ, ಅದೇ ಸಂಭ್ರಮ ಸಡಗರಗಳ ನಡುವೆ ಏಕೆ ಪ್ರಭು? ನಾನು ಪೂರ್ತಿ ವರವನ್ನು ಕೇಳುವುದಕ್ಕೆ ಮೊದಲೇ ನಿಮ್ಮಲ್ಲಿ ಈ ಆತಂಕ? ಕೊಡುತ್ತೇನೆಂಬ ವರವನ್ನು ಸಂತೋಷವಾಗಿ ಕೊಡಬೇಕಲ್ಲವೇ? ಆತಂಕ ಬೇಕೆ ದೇವಿ? ಸಂತೋಷವಾಗಿಯೇ ಕೊಡುತ್ತೇನೆ, ಕೇಳು. ಅದೇ ಮಂಗಳ ದ್ರವ್ಯಗಳಿಂದ, ಅದೇ ಸಂಭ್ರಮ ಸಡಗರಗಳ ನಡುವೆ ನನ್ನ ಪುತ್ರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಪುತ್ರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ನನ್ನ ಪುತ್ರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಪುತ್ರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಸ್ವಲ್ಪ ಹೊತ್ತು ನಿದ್ರೆ ಮಾಡು. ಸ್ವಾಮಿ, ನನಗೆ ಮಲಗಬೇಕೆನ್ನಿಸುತ್ತಿಲ್ಲ. ನಿಮ್ಮೊಂದಿಗೆ ಕುಳಿತು ನಾಳಿನ ಪಟ್ಟಾಭಿಷೇಕದ ವಿಷಯಗಳನ್ನು ಮಾತಾಡುತ್ತಿರೋಣ ಎನ್ನಿಸುತ್ತಿದೆ. ಬಹುಶಃ ನೀನು ಉಪವಾಸವಿರುವುದರಿಂದ ನಿನಗೆ ನಿದ್ರೆ ಬರುತ್ತಿಲ್ಲವೆಂದು ಕಾಣುತ್ತದೆ. ಇಲ್ಲ ಸ್ವಾಮಿ, ನನಗೆ ಹಸಿವು ನಿದ್ರೆಗಳ ನೆನಪೇ ಇಲ್ಲ. ಮುಂದೆಯೂ ನಮಗೆ ಹಸಿವು ನಿದ್ರೆಗಳು ಬಾಧಿಸಬಾರದು ದೇವಿ. ಏಕೆಂದರೆ ರಾಜಕಾರ್ಯದ ಕರ್ತವ್ಯಗಳ ನಡುವೆ ನಮ್ಮ ಹಸಿವು ನಿದ್ರೆಗಳನ್ನು ಲೆಕ್ಕಿಸದೆ ಪ್ರಜಾಸೇವೆ ಮಾಡಬೇಕಾಗುತ್ತದೆ. ಅಂತಹ ಪ್ರಸಂಗಗಳು ಯಾವಾಗ ಬೇಕಾದರೂ ಸಂಭವಿಸಬಹುದು. ಅಂದರೆ ಯುದ್ಧ ಪ್ರಸಂಗಗಳಲ್ಲವೇ? ಶತ್ರು ರಾಜರ ಆಕ್ರಮಣವಾದಾಗ ಹಸಿವು ನಿದ್ರೆಗಳನ್ನು ಮರೆತು ನಾಡಿನ ರಕ್ಷಣೆಗಾಗಿ ಹೋರಾಡಬೇಕಲ್ಲವೇ? ಹೌದು ಸೀತೆ,
ಅಂತಹ ಪ್ರಸಂಗಗಳೂ ಬರುತ್ತವೆ. ಕೆಲವು ಸಲ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಅಪಾಯಕಾರಿಯಾಗುತ್ತಾರೆ. ಒಳಗಿನ ಶತ್ರುಗಳು ಅಂದರೆ? ನಮ್ಮ ಸುತ್ತಮುತ್ತ ನಮ್ಮ ಅರಮನೆಯ ಒಳಗೆ ಇರಬಹುದಾದ ಶತ್ರುಗಳು. ಸ್ವಾಮಿ, ನಮ್ಮ ಅರಮನೆಯಲ್ಲಿ ಶತ್ರುಗಳು ಇದ್ದಾರೆಯೇ? ಇದ್ದಾರೆ ಎಂದಲ್ಲ, ಇರಬಹುದೆಂದೇ ಹೇಳುತ್ತಿದ್ದೇನೆ. ನಾವೇನೋ ನಮ್ಮ ಹಿರಿಯರನ್ನೆಲ್ಲ ನಮ್ಮ ತಂದೆಯಂತೆ ನಮ್ಮ ತಾಯಿಯಂತೆ ಗೌರವಿಸುತ್ತೇವೆ. ಆದರೆ ಎಲ್ಲರೂ ನನ್ನ ಮಾತೆ ಕೌಸಲ್ಯಾದೇವಿಯಂತೆ, ನನ್ನ ತಂದೆ ದಶರಥ ಮಹಾರಾಜರಂತೆ, ನನ್ನ ಸೋದರ ಲಕ್ಷ್ಮಣನಂತೆ ನಮ್ಮನ್ನು ಪ್ರೀತಿಸುತ್ತಾರೆಯೇ? ನಮ್ಮ ಶ್ರೇಯಸ್ಸನ್ನು ಬಯಸುತ್ತಾರೆಯೇ? ಸ್ವಾಮಿ, ನಿಮ್ಮ ಪಟ್ಟಾಭಿಷೇಕದ ಮಾತಾದ ಕ್ಷಣದಿಂದ ಅರಮನೆಯಲ್ಲಿ ಪ್ರತಿಯೊಬ್ಬರಲ್ಲೂ ಆನಂದ, ಸಡಗರ, ಸಂಭ್ರಮಗಳು ತುಂಬಿವೆ. ಅಯೋಧ್ಯೆಯಲ್ಲಿ ಮಾತ್ರವಲ್ಲ, ಇಡೀ ನಾಡಿನ ಸಕಲ ಪ್ರಜೆಗಳು ಆನಂದ ಪಡುತ್ತಿದ್ದಾರೆ ಎಂದು ಕೇಳಿದ್ದೇನೆ. ಅಂದ ಮೇಲೆ ನಿಮಗೆ ಅಹಿತವನ್ನು ಬಯಸುವ ಶತ್ರುಗಳು ಯಾರಿರಲು ಸಾಧ್ಯ? ನಿನ್ನ ಭಾವನೆ ನಿಜವಾದರೆ ನನಗೂ ಸಂತೋಷವೇ ದೇವಿ. ಆದರೆ ಇವರು ನಿದ್ರೆ ಹೋಗಿದ್ದಾರೆ. ಎಚ್ಚರಗೊಳಿಸಿದರೆ ಕೋಪಿಸಿಕೊಂಡರು. ಎಚ್ಚರವಾದ ಮೇಲೆ ಹೇಳಿದರಾಯಿತು. ನಿಲ್ಲೋ, ನೀನು ಬಂದ ವಿಷಯ ಏನೆಂದು ಹೇಳದೆ ಹಾಗೇ ಹೋಗುತ್ತಿರುವೆಯಾ? ಮಾತೆ, ನೀವು ಎಚ್ಚರವಿರುವಿರಾ? ಅರಮನೆಯಲ್ಲಿ ಎಲ್ಲರೂ ನಿದ್ರಿಸುತ್ತಿದ್ದರೆ ನಾನು ಎಚ್ಚರದಿಂದಿರುತ್ತೇನೆ. ಎಲ್ಲರೂ ಎಚ್ಚರದಿಂದಿದ್ದರೆ ನಾನು ಇನ್ನಷ್ಟು ಎಚ್ಚರದಿಂದಿರುತ್ತೇನೆ. ಬಂದ ವಿಷಯವೇನೆಂದು ಹೇಳು. ಮಹಾರಾಜರು ಕಿರಿಯರಾಣಿಯವರ ಕ್ರೋಧಗೃಹಕ್ಕೆ ತೆರಳಿದರು. ಅದನ್ನು ತಿಳಿಸಲೆಂದೇ ಬಂದೆ. ಏಕೆ? ಅವರು ಅಲ್ಲಿಗೆ ಹೋಗುತ್ತಾರೋ ಇಲ್ಲವೋ ಎಂದು ನಿನಗೆ ಸಂದೇಹವಿತ್ತೆ? ಹೌದು, ಮಹಾರಾಜರು ಕ್ರೋಧಗೃಹದಿಂದ ರಾಣಿಯವರನ್ನು ಕರೆತರುವಂತೆ ತಿಳಿಸಿದರು. ಅದಕ್ಕೆ ರಾಣಿಯವರು ಒಪ್ಪಲಿಲ್ಲವೆಂದು ತಿಳಿದಾಗ ತಾವೇ ಕ್ರೋಧಗೃಹಕ್ಕೆ ತೆರಳಿದರು. ಹೋಗುತ್ತಾರೆ, ಹೋಗೇ ಹೋಗುತ್ತಾರೆ. ಹೂವಿರುವಲ್ಲಿ ದುಂಬಿ ಹೋಗದಿರುತ್ತದೆಯೇ? ನೋಡುತ್ತಿರು ಕಲಾವತಿ, ಕ್ರೋಧ ಗೃಹದಲ್ಲಿ ಈಗ ಒಂದು ರುದ್ರ ನಾಟಕ ನಡೆಯುತ್ತಿರುತ್ತದೆ. ರುದ್ರ ನಾಟಕವೇ? ಏನು ಮಾತೆ? ತಿಳಿಯುತ್ತದೆ, ಆದರೆ ಇಂದಲ್ಲ, ನಾಳೆ ನಿನಗೆ ತಾನಾಗಿ ತಿಳಿಯುತ್ತದೆ. ನೀನಿನ್ನು ಹೇಳು. ಏಕೆ ಪ್ರಭು? ನನ್ನ ಮೊದಲನೇ ವರವನ್ನು ಕೇಳಿಯೇ ದಿಗ್ಭ್ರಾಂತರಾಗಿ ಮಾತು ಮರೆತು ಬಿಟ್ಟಿರಲ್ಲ. ನನ್ನ ಎರಡನೆಯ ವರವೇನೆಂದು ಕೇಳುವುದಿಲ್ಲವೇ? ಒಂದು ವರವೇ ನನ್ನ ಕರುಳನ್ನು ಹರಿತವಾದ ಚೂರಿಯಿಂದ ಕತ್ತರಿಸಿದಂತಿದೆ. ಇನ್ನು ಎರಡನೇ ವರ ಕಟ್ಕದಿಂದ ನನ್ನ ಹೃದಯವನ್ನು ಇರಿದು ಬಿಡುವುದೋ ಏನು?
ಆ ವರವನ್ನು ಕೇಳಿಬಿಡು ದೇವಿ, ಕೇಳಿಬಿಡು. ಕೇಳುತ್ತೇನೆ. ಕೇಳಿಯೇ ಕೇಳುತ್ತೇನೆ ಪ್ರಭು. ನನ್ನ ಎರಡನೇ ವರ 14 ವರ್ಷ, ಒಂದಲ್ಲ ಎರಡಲ್ಲ 14 ವರ್ಷಗಳ ಕಾಲ ನಿಮ್ಮ ಪ್ರಿಯ ಪುತ್ರ ರಾಮಚಂದ್ರ ನಾರ ಮುಡಿಯನ್ನುಟ್ಟು ವನವಾಸಕ್ಕೆ ಹೋಗಬೇಕು. ನಿಷ್ಕಂಟಕವಾದ ರಾಜ್ಯಕ್ಕೆ ನನ್ನ ಪುತ್ರ ಭರತ ಯುವರಾಜನಾಗಬೇಕು. ಅಷ್ಟೇ ಅಲ್ಲ ಪ್ರಭು, ರಾಮಚಂದ್ರ ನಾರು ಮುಡಿಯೊಟ್ಟು ತಪಸ್ವಿಯಂತೆ ವನವಾಸಕ್ಕೆ ಹೋಗುವುದನ್ನು ನಾನು ನನ್ನ ಕಣ್ಣಾರ ನೋಡಬೇಕು. ಪ್ರಭು, ಸೂರ್ಯವಂಶದವರು ಕೊಟ್ಟ ಮಾತಿಗೆ ಎಂದಿಗೂ ತಪ್ಪುವುದಿಲ್ಲ ಎಂಬುದು ಲೋಕ ಪ್ರಸಿದ್ಧವಾಗಿದೆ. ಇಂತಹ ಕೀರ್ತಿಗೆ ನೀವು ಕಂಟಕಪ್ರಾಯರಾಗಬಾರದು ಅಲ್ಲವೇ ಪ್ರಭು? ಸೂರ್ಯದೇವ, ಇಂತಹ ಕರುಣ ಕಠೋರವಾದ ಮಾತುಗಳನ್ನು ಕೇಳಲು ನಾನು ಇಲ್ಲಿಗೆ ಬಂದರೆ ಇದು ಕನಸು ಅಥವಾ ನನಸು? ಕನಸಾಗಿದ್ದರೆ ನನ್ನ ಹೃದಯವೇ ಒಡೆದು ಹೋಗಬೇಕಾಗಿತ್ತಲ್ಲ. ಇಲ್ಲ ಇಲ್ಲ, ನನಗೆ ಬುದ್ಧಿ ಭ್ರಮಣೆಯಾಗಿದೆ. ಅಥವಾ ಇದು ಕಲ್ಪನೆಯೋ? ಇಲ್ಲ ಪ್ರಭು, ಇದೇ ಸತ್ಯ. ಸತ್ಯ ಸತ್ಯ, ಕನಸಲ್ಲ, ಇದು ಕನಸಲ್ಲ. ದೇವಿ, ಹೇಗೆ ದೇವಿ? ನಿನ್ನ ಅನುರಾಗದ ಮಾತುಗಳಿಂದ ಅಮೃತವನ್ನು ಕೊಡಲು ಬಂದ ದೇವತೆ ಎಂದು ತೆಗೆದುಕೊಂಡಿದ್ದೆ. ಆದರೆ ನೀನು ವಿಷಯವನ್ನು ಕೊಡುವೆ ಎಂದು ನಾನೆಂದೂ ಅಂದುಕೊಂಡಿರಲಿಲ್ಲ, ಎಂದೂ ಅಂದುಕೊಂಡಿರಲಿಲ್ಲ. ಏಕೆ ದೇವಿ, ಏಕೆ ಏಕೆ ಹೇಗೆ ಮಾಡಿದೆ? ನನ್ನ ನೇತಕ್ಕೆ ಇಂತಹ ಅಗ್ನಿ ಪರೀಕ್ಷೆಗೆ ಒಡ್ಡಿದೆ.